ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪಾತ್ರೆಯಲ್ಲಿ ಈ 1 ಲೋಟ ಅಷ್ಟು 2 ಗ್ಲಾಸ್ ನೀರು ಹಾಕ್ಕೊಂಡು 1 ಕಪ್ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಗಟ್ಟಿ ಹಾಕೋವಾಗ ಕೈ ಅಲ್ಲಾಡ್ಸ್ತಾನೆ ಇರಬೇಕು. ಎಲ್ಲೂ ಮಧ್ಯೆ ಬರಬಾರ್ದು, ಮಿಕ್ಸ್ ಮಾಡ್ತಾನೆ ಇರಬೇಕು. ಗಟ್ಟಿ ಆಗ್ತಾ ಇದೆ. ಇದು ಹೈ ಫ್ಲೇಮಲ್ಲೇ ಮಾಡಿ. ಸ್ವಲ್ಪ ಗಟ್ಟಿ ಪಾತ್ರೆಯಲ್ಲಿ ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯುತ್ತೆ, ಆಮೇಲೆ ಸ್ಮೆಲ್ ಬರುತ್ತೆ, ಮುದ್ದೆ ಚೆನ್ನಾಗಾಗಲ್ಲ. ಈ ಥರ ಅಲ್ಯೂಮಿನಿಯಮ್ ಇಲ್ಲ ಗಟ್ಟಿ ಇರೋ ಪಾತ್ರೆಯಲ್ಲಿ ಮಾಡೋದು ಚೆನ್ನಾಗಿರುತ್ತೆ ನೋಡಿ. ಇದು ಒಂಥರ ಗಟ್ಟಿ ಆದಮೇಲೆ ಸಿಮ್ಮಲ್ಲೇ ಒಂದು 5 ನಿಮಿಷ ಹಾಗೆ ಇಡಬೇಕು. ಆ ಸ್ಮೆಲ್ ಹೋಗಬೇಕಲ್ಲ, ಹಸಿ ಸ್ಮೆಲ್ ಹೋಗೋಕ್ಕೆ. ಈಗ ಸಿಮ್ಮಲ್ಲೇ ಇಡಿ. ಇದನ್ನು ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ಇನ್ನೊಂದು ಕಪ್ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಸಿಮ್ಮಲ್ಲೇ ಬೇಯಕ್ಕಿದ್ರೆ ಮುದ್ದೆ ರೆಡಿ. ಅದನ್ನು ಉಂಡೆ ಮಾಡಿದ್ರೆ ನೀವು ಸಾರು ಜೊತೆ ಸಾಫ್ಟಾಗೂ ಬರುತ್ತೆ, ಗಂಟು ಆಗಲ್ಲ. ಇದು ಈಸಿ ವೇ ನಿಮಗೆ ಮಾಡ್ಕೊಳ್ಳೋಕ್ಕೆ. ಯಾರಿಗೆ ಮುದ್ದೆ ಬರೋದು ಅವ್ರನ್ನ ಮಾಡ್ಬೋದು ನೋಡಿ. 5 ನಿಮಿಷ ಆಗಿದೆ. ಮಿಕ್ಸ್ ಮಾಡಿದ್ದೀವಿ. ಈಗ ಒಂದು ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬೇಲು ಬಿಡಿ. ಆಮೇಲೆ ಉಂಡೆ ಮಾಡಿ ಸಾಂಬಾರು ಜೊತೆ ಸರ್ವ್ ಮಾಡೋಣ ನೋಡಿ. ಈಗ 10 ನಿಮಿಷ ಆಗಿದೆ. ಅದು ಈಗ ನೀವು ನೀರನ್ನ ಬೌಲಲ್ಲಿ ಇಟ್ಕೊಂಡು ಅದನ್ನು ಟಚ್ ಮಾಡಿದಾಗ ನಿಮ್ಮ ಕೈಗೆ ಅಂಟಬಾರ್ದು, ಆವಾಗ ಮುದ್ದೆ ಆಗಿದೆ ಅಂತ ಅರ್ಥ. ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ.